ಜಿ ಪಿಕ್ಚರ್ ವಾಹಿನಿಯ ಪ್ರಿಯ ವೀಕ್ಷಕರಿಗೆ ಶುಭೋದಯ. ಸಂಖ್ಯಾಶಾಸ್ತ್ರ ವಿಶೇಷ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ನಾನು ಮಮತಾ ನೇರ್ಲಿಗೆ. ನಮ್ಮ ಬದುಕಿನ ರೈಟ್ ನಂಬರ್ ಯಾವುದು, ರಾಂಗ್ ನಂಬರ್ ಯಾವುದು ಅನ್ನೋದನ್ನ ತಿಳಿಸ್ಕೊಡೋದಕ್ಕೆ ನಮ್ಮ ಜೊತೆ ಇದ್ದಾರೆ. ನಂಬರ್ ಅಂದ್ರೆ ನಾನು ಅಂದ್ರೆ ನಂಬರ್ ಅಂತಾನೆ ಪ್ರಖ್ಯಾತಿಯನ್ನ ಪಡೆದಿರುವ ಸಂಖ್ಯಾ ಬ್ರಹ್ಮ ಆರ್ಯವರ್ಧನ್ ಗುರೂಜಿ ಅವರು. ನಮಸ್ಕಾರ ಗುರೂಜಿ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ಓಂ ಬ್ರಹ್ಮದೇವಾಯ ನಮಃ. ಉಚ್ಛಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ತಾಂ ಕಲ್ಪವೃಕ್ಷಣಂ ತಾಂ ಕಾಮಧೇನ ಶ್ರೀಮನ್ ನಾರಾಯಣ ಮಹಾಲಕ್ಷ್ಮೀದೇ ನಮಸ್ತೆ. ಅರಿವು ಶರಣದೆ, ಗುರುಗೂ ಶರಣದೆ, ವಾಗ್ದೇವಿ ಸರಸ್ವತಿ ಕೂಡ ಶರಣದೆ. ನಂಬರ್ ಅಂದ್ರೆ ನಾನು ಅಂದ್ರೆ ನಂಬರ್ಸ್. ಹೇಳ್ತೀನಂತ ಆಗುತ್ತೆ ಅಂತ ಹೇಳ್ತೀನಿ, ಅಭಿಮಾನಿ ದೇವ್ರಿಗೆ ಗೊತ್ತು. ಗುರುಜಿ, ಇವತ್ತಿನ ದಿನಾಂಕ 7/1/2025 ಮಂಗಳವಾರ. ಇವತ್ತಿನ ದಿನ ಹೇಗಿದೆ? ಇವತ್ತು ಹುಟ್ಟಿರೋರ ಭವಿಷ್ಯ ಹೇಗಿರತ್ತೆ? ನೋಡಿ, 7ನೇ ತಾರೀಕಲ್ಲಿ ತುಂಬಾ ರಾಜಯೋಗದ ನಂಬರ್ಸ್. 7ನೇ ತಾರೀಕು ರಾಜ, ಆದ್ರೆ ಇವತ್ತು ತುಂಬಾ ಕೆಟ್ಟ ನಂಬರ್ಸ್ ಅಂತ ಹೇಳುತ್ತೆ. ನ್ಯೂಮರಾಲಜಿಲಿ 7 and 8 ಕಾಂಬಿನೇಷನ್ ಬರ್ತ್ ಆಗ್ಬಾರ್ದು. ಇವತ್ತು ನೋಡಿಬೇಕಾರೆ ಪ್ರಪಂಚದಲ್ಲಿ ಏನಾರು ಒಂದು ದೊಡ್ಡ ದುರ್ಘಟನೆ ನಡೀಬಹುದು. 100% ಏನಾದ್ರು ಪ್ರಪಂಚದಲ್ಲಿ ಏನಾದ್ರು ಕೆಟ್ಟ ಘಟನೆ ನಡೀತಿದೆ. ಯಾಕಂದ್ರೆ 7 and 8 ಇಸ್ ವೆರಿ ಡೇಂಜರ್ ನಂಬರ್ಸ್. ನ್ಯೂಮರಾಲಜಿಲಿ ಇದು ತುಂಬಾ ಬ್ಯಾಡ್ ಇದು 7ಗೂ 8ಗೂ ಆಗ್ಬಾರ್ದ್ರಿಂದ ಕೆಟ್ಟ ನಿರ್ಧಾರಗಳು ಪ್ರಪಂಚದಲ್ಲಿ ಆಗುತ್ತೆ, ಕೆಟ್ಟ ರೀತಿಯಲ್ಲಿ ಆಗುತ್ತೆ. ನಾನು ಈ ತರ ಒಂದು ಕಾಂಬಿನೇಷನ್ ಎಲ್ಲ ತುಂಬಾ ಜನ ಸ್ವಾಮೀಜಿಗಳು ನಿರ್ಣಯ ಕೇಂದ್ರದ್ದು ಸೂಸೈಡ್ ಆಗಿರೋದೆಲ್ಲ ನಾನು ಹಿಸ್ಟ್ರಿಲಿ ನೋಡಿದ್ದೀನಿ. 100% ಅದು ತುಂಬಾ ವೆರಿ ಡೇಂಜರ್ ಅಂತ ಹೇಳುತ್ತೆ. ಇವತ್ತು ಹುಟ್ಟ ಮಕ್ಕಳು 100% 7 ತುಂಬಾ ಲಕ್ಕಿ ನಂಬರ್ಸ್ ಅಂತ ಹೇಳ್ತಾರೆ. 7 ಲಕ್ಕಿ ಅಂತ. ಇದರಲ್ಲೂ ಕೂಡ ಮೀನರಾಶಿ ಒಂದಲ್ಲ ಒಂದು ಸಮಸ್ಯೆಗಳು ಕಂಡು ಬರುತ್ತೆ ಇರೋದ್ರಿಂದ, ಒಂದಲ್ಲ ಒಂದು ಸಮಸ್ಯೆ ಆಗಿ ಬರುತ್ತೆ ಇರೋದ್ರಿಂದ ತುಂಬಾ ವೆರಿ ಡೇಂಜರ್ ಅಂತ ಹೇಳುತ್ತೆ. ಇವತ್ತು ಹುಟ್ಟ ಅಂತ ಮಕ್ಕಳು ಅದ್ಭುತವಾದ ಲಗ್ನ ಅಂತ ಒಂದು ಅಬ್ಸರ್ವ್ ಮಾಡಿದಾಗ 100% ಒಂದು ಕುಂಭ ಲಗ್ನ ಮತ್ತೆ ಒಂದು ವೃಶ್ಚಿಕ ಲಗ್ನದಲ್ಲಿ ಮಗು ಜನನವಾದ್ರೆ ತುಂಬಾ ರಿಚ್ ಪೀಪಲ್ಸ್ ಆಗ್ತಾರೆ. ಅದ್ರ ಮೀನ ರಾಶಿಲಿ ಇರೋದ್ರಿಂದ ಚಂದ್ರ ಮನಸ್ಸು ಚಂಚಲ. ಇವತ್ತು ತುಂಬಾ ಪ್ರಪಂಚದಲ್ಲಿ ಅಷ್ಟೊಂದು ನೆಮ್ಮದಿಯಾಗಿರಕ್ಕಿಲ್ಲ. ಯಾವ ಕೆಲಸ ಮಾಡಿದ್ರೆ ಇವತ್ತು ತುಂಬಾ ನೆಮ್ಮದಿ ಆಗ್ತದೆ. ಈ ಒಂದು 7 and 8 ಕಾಂಬಿನೇಷನ್ ಅಲ್ಲಿ ಏನೋ ಒಂದು ಶುಭ ಕೆಲಸ ಮಾಡ್ಬೋದು. ಇರೋ ಮಂಗಳವಾರ ಆಗಿರೋದು ಯಾರು ಮಾಡ್ತಾರ. ನಾರ್ತ್ ಇಂಡಿಯನ್ಸ್ ಮಂಗಳವಾರ ಮದುವೆ ಎಲ್ಲ ಆಗ್ತಾರೆ, ನಮ್ಮ ಕರ್ನಾಟಕದಲ್ಲ ಆಗಲ್ಲ. ಇವರಿಗೆ ಅದ್ಭುತವಾದ ಲೆಟರ್ಸ್, ನೇಮ್ ಲೆಟರ್ಸ್ ಅಬ್ಸರ್ವ್ ಮಾಡಿದಾಗ ನನ್ನ ಒಂದು ಪ್ರಕಾರ ಎಮ್ ಮತ್ತೆ ಡಿ ಅಕ್ಷರಗಳು ತುಂಬಾ ರಾಜಯೋಗನ ಕೊಡುತ್ತೆ. 6 ಮತ್ತೆ ಕೆ ಅಕ್ಷರಗಳು ತುಂಬಾ ರಾಜಯೋಗನ ಕೊಡುತ್ತೆ. ಬಿ ಅಕ್ಷರ ರಾಜಯೋಗ ಕೊಡುತ್ತೆ. ಮತ್ತೆ ಇವರಿಗೆ ಎಸ್ ಅನ್ನ ಅಕ್ಷರ, ಜಿ ಎನ್ ಅಕ್ಷರಗಳು ನೇಮಲ್ಲಿ ಬರಬಾರ್ದು, ಎಚ್ ಬರಬಾರ್ದು, ಎನ್ ಬರಬಾರ್ದು. ಈ ಮೊದಲನೇ ಲೆಟರ್ ಬಂದು ಇವ್ರ ಲೈಫಲ್ಲಿ ತುಂಬಾ ಡಿಸ್ಟರ್ಬ್ ಅನ್ನು ಅನುಭವಿಸ್ತಾರೆ. ಇವೆಲ್ಲ ಬರಬಾರ್ದು. ಇವರಿಗೆ ಇಷ್ಟವಾದಂತ ದೇವರು ಆರಾಧಿಸಬೇಕು ಅಂದ್ರೆ ಗಣಪತಿನ ಆರಾಧಿಸಬಹುದು. 100% ಯೇಸುನ ಆರಾಧಿಸಬಹುದು. ಗಣಪತಿ, ಯೇಸು ಮೂಲ ಯಾರೂ ಬೇಡ, ಡೈರೆಕ್ಟ್ ಕೇತು ಗ್ರಹನ ಆರಾಧನೆ ಮಾಡ್ಬೋದು. ಕೇತು ಗ್ರಹನ ಆರಾಧನೆ ಮಾಡಬೇಕು. ಇವತ್ತಿಗೆ ಅದ್ಭುತವಾದ ಒಂದು ಧಾನ್ಯ ಅನ್ನೋದನ್ನ ನಾವು ಅಬ್ಸರ್ವ್ ಮಾಡಿದಾಗ ತುಂಬಾ ಬ್ಯೂಟಿಫುಲ್ ಅಂತ ಒಂದು ಧಾನ್ಯ ಅಂತ ನೋಡಿದಾಗ ಶುಕ್ರ ಗ್ರಹದ ವೈಬ್ರೇಷನ್ ಮತ್ತೆ ಅದ್ಭುತವಾದ ಶುಕ್ರನೇ ತುಂಬಾ ಟಾಪ್ ಆಗಿರೋ ಗ್ರಹ. ಶುಕ್ರ ಗ್ರಹನ ಆರಾಧನೆ ಮಾಡ್ಬೇಕಾದ್ರೆ ಶುಕ್ರನ್ ಅಂದ್ರೆ ತುಪ್ಪ, ಮೊಸರು, ಬಹಳ ವಿಶೇಷವಾಗಿ ಅವರೆಕಾಳು, ಸೊಪ್ಪು, ಇದನ್ನೆಲ್ಲ ತುಂಬಾ ಅದ್ಭುತವಾದ ಊಟವನ್ನು ಅನುಭವಿಸ್ಬೇಕಾಗುತ್ತೆ. ಇವತ್ತು ಹುಳ್ಳಿಕಾಳನ್ನ ಮತ್ತೆ ಎಳ್ಳನ್ನ ಎರಡು ಮಿಕ್ಸ್ ಮಾಡ್ತಿದ್ರೆ ತುಂಬಾ ಕೆಟ್ಟ ಫಲವನ್ನು ಅನುಭವಿಸ್ಬೇಕಾಗತ್ತೆ. ಹುಳ್ಳಿಕಾಳು ಬಹಳ ವಿಶೇಷವಾಗಿ, ಎಳ್ಳು ಎರಡು ಪಕ್ಕ ಇದ್ರೆ ಅವ್ರ ಮನೇಲಿ ಜಗಳ ಆಗುತ್ತೆ. ಹುಳ್ಳಿಕಾಳು ಮತ್ತೆ ಎಳ್ಳು ಎರಡು ಪಕ್ಕ ಇದ್ರೆ ತುಂಬಾ ವೆರಿ ಡೇಂಜರ್ ಆಗುತ್ತೆ. ಅಪ್ಪಿತಪ್ಪಿ ಗೊತ್ತಿದ್ದಲ್ಲ ಹುಳ್ಳಿಕಾಳು ಇವತ್ತು ಪರ್ಚೇಸ್ ಮಾಡ್ಕೆ ಬರಬಾರ್ದು ಮನೆಗೆ. ಮತ್ತೆ ಎಳ್ಳು ತರಬಾರ್ದು ಮನೆಗೆ, ಎಳ್ಳನ್ನು ತರಬಾರ್ದು, ಹುಳ್ಳಿಕಾಳನ್ನು ತರಬಾರ್ದು. ಅದೇ ರೀತಿಯಲ್ಲಿ ಡೇಟ್ ಅಂತ ಬಂದಾಗ, ಬಹಳ ವಿಶೇಷವಾದಂಥ ಡೇಟ್ ಅಂತ ಬಂದಾಗ ಇವತ್ತಿನಿಗೆ 1-10-19ನೇ ತಾರೀಕು ಹುಟ್ಟಿದವ್ರಿಗೆ ತುಂಬಾ ದಿನ ಚೆನ್ನಾಗಿದೆ. 2-11-20-29ನೇ ತಾರೀಕು ದಿನ ತುಂಬಾ ಚೆನ್ನಾಗಿದೆ. ಇವತ್ತು ತುಂಬಾ ಕೆಟ್ಟ ದಿನ ಅಂದ್ರೆ 3-12-21-30ನೇ ತಾರೀಕುವರೆಗೆ ತುಂಬಾ ಕರಾರವಾಗಿದೆ. ಇವತ್ತು ಬಹಳ ಕೇರ್ಫುಲ್ ಆಗಿದೆ. ನಿಮ್ಮ ಲೈಫಲ್ಲಿ ತುಂಬಾ ಏನೋ ಒಂದು ತೊಂದರೆ ಆಗುತ್ತೆ. 4-13-22-31 ವಿಪರೀತ ರಾಜಯೋಗದ ಡೇಟ್ ಅಂತ ಹೇಳುತ್ತೆ. ಇವತ್ತು 5-14-23ನೇ ತಾರೀಕುವರೆಗೆ ಹೊಸ ಥರದ ಮನಸ್ಥಿತಿಗಳಾಗುತ್ತೆ. ಮನಸ್ಸು ಚಂಚಲ ಆಗುತ್ತೆ. ಇವತ್ತು ಟೈಮ್ ಚೆನ್ನಾಗಿಲ್ಲ ಅಂತ ಹೇಳುತ್ತೆ. ಆದ್ರೆ 5ನೇ ತಾರೀಕುವರೆಗೂ ಕೂಡ ಜವಾಬ್ದಾರಿ ಇರ್ಬೇಕಾಗತ್ತೆ. 6-15-24 ವಿಪರೀತ ರಾಜಯೋಗ ಡೇಟ್. ಇವತ್ತು ಯಾರು ಹುಟ್ಟಿದಾರೆ ಅವ್ರಿಗೆಲ್ಲ ತುಂಬಾ ರಾಜಯೋಗನ ಕಾಣ್ತಾ ಇದೆ. ಅದೇ ರೀತಿಯಲ್ಲಿ ಇದಾದ ನಂತರ ಬರುವಂತ ನಂಬರ್ಸ್ 7-16-25 ಅವ್ರದೇ ಡೇಟು 99% ತುಂಬಾ ಚೆನ್ನಾಗಿದೆ. ಇವತ್ತು ತುಂಬಾ ಕೆಟ್ಟ ದಿನ ಅಂತ ಅಂದ್ರೆ ಯಾರು 8ನೇ ತಾರೀಕು, 17-26ನೇ ತಾರೀಕು ಹುಟ್ಟಿತ್ತು ನೋಡಿ, ಬಿದ್ದೇಟ್ ಆಗೋದು, ಆಫೀಸಲ್ಲಿ ಕೆಲಸ ಕಳ್ಕೊಳೋದು, EMI ಕಟ್ತಿಲ್ಲ ತೊಂದರೆಗಳಾಗೋದು, ಒಂದಲ್ಲ ಒಂದು ಸಮಸ್ಯೆಗಳನ್ನ ನೀವು ಎದುರು ನೋಡ್ಬೇಕಾಗತ್ತೆ. ಹಾಗಾಗಿನೇ ಇವ್ರನ್ನ ದಯವಿಟ್ಟು ಆಗ್ಬಾರ್ದು. ಇವ್ರ ಲೈಫಲ್ಲಿ 9-18-27 ಇದು ವೆರಿ ಡೇಂಜರ್. ಯಾರ್ಯಾರು 7ನೇ ತಾರೀಕಲ್ಲಿ ಹುಟ್ಟಿರ್ತಾರೆ ಅವ್ರು 8ನೇ ತಾರೀಕವ್ರನ್ನ, 3ನೇ ತಾರೀಕವ್ರನ್ನ, 9ನೇ ತಾರೀಕವ್ರನ್ನ ಲೈಫ್ ಪಾರ್ಟ್ನರ್ ಮಾಡ್ಕೊಂಡ್ರೆ ತುಂಬಾ ತೊಂದರೆಗಳಾಗುತ್ತೆ. 2ನೇ ತಾರೀಕರು 7ನೇ ತಾರೀಕರು ಮದುವೆ ಫ್ಯಾಮಿಲಿ ಲೈಫು ಕಿರಿಕಿರಿ ಆಗುತ್ತೆ, ಅದು ಓಕೆ ಆಗುತ್ತೆ. ಇವ್ರು ದಿ ಬೆಸ್ಟ್ ಲೈಫ್ ಪಾರ್ಟ್ನರ್ ಅಂತ ಬಂದಾಗ 1-10-19, 6-15-24 ಇಲ್ಲ 4-13-22 ಇವ್ರು ದಿ ಬೆಸ್ಟ್ ಲೈಫ್ ಪಾರ್ಟ್ನರ್ ಅಂತ ಹೇಳುತ್ತೆ. ತುಂಬಾ ಒಳ್ಳೆ ಡೇಟು, ಸಿಕ್ಕಾಬಟ್ಟೆ ಬುದ್ಧಿವಂತರ ಡೇಟ್ ಇದು. ಬುದ್ಧಿಗೆ ಶನಿ ಸೇರಿಂದ ಇನ್ನೊಂಚೂರು ಬುದ್ಧಿ ಜಾಸ್ತಿ ಇವ್ರನ್ನ ಡಿಸ್ಟರ್ಬ್ ಮಾಡಿದೆ. 100ಕ್ಕೆ 90 ಭಾಗದಲ್ಲಿ 10-15 ಜನ ಉದ್ಧಾರ ಆಗ್ತಾರೆ. 90 ಜನ ಲೈಫ್ ಸೆಕೆಂಡ್ ಇನ್ನಿಂಗ್ಸ್ ಲೈಫನ್ನು ಡಿಸ್ಟರ್ಬ್ ಮಾಡ್ತಿದೆ. ಆಗದಿರೋ ಥರ ನೇಮನ್ನ ಟ್ಯೂನ್ ಮಾಡಿ ಶುಕ್ರಗ್ರಹದ ಸಂಕೇತದಲ್ಲಿ ನೇಮನ್ನು ಇಡ್ತಾರೆ. ಲೈಫಲ್ಲಿ ತುಂಬ ಹ್ಯಾಪಿಯಾಗಿರ್ತಾರೆ.
ಸರಿ ಗುರುಜಿ, ಇವತ್ತು ಮಂಗಳವಾರದ ಬಗ್ಗೆ ಮಾತಾಡ್ತಾ ಇದ್ದೀವಿ. ಸಾಮಾನ್ಯವಾಗಿ ಮಂಗಳವಾರ ಅಂತಂದ್ರೆ ಜನ ಯಾವ್ದು ಶುಭ ಕಾರ್ಯ ಮಾಡಕ್ಕೆ ಯೋಚಿಸ್ತಾರೆ, ಕೂದಲು ಕಟ್ ಮಾಡಿಸ್ಕೊಳ್ಳೋದಕ್ಕೆ ಹೋಗಲ್ಲ, ಉಗುರು ಕಟ್ ಮಾಡಿಸ್ಕೊಳ್ಬಾರ್ದು ಅಂತ ಹೇಳ್ತಾರೆ. ಇದ್ರ ಬಗ್ಗೆ ಹೇಳಿ ಗುರುಜಿ. ಇಲ್ಲ, ಅದೆಲ್ಲ ತಪ್ಪು ಮಾಹಿತಿ. ಹಿಂದೆ ಏನಾಯ್ತು ಗೊತ್ತಾ, ತುಂಬಾ ಜನ ಜ್ಯೋತಿಷ್ಯರು ಬರೀ ದಶಮಿ ಪಂಚಮಿ ಮಾತ್ರ ಬಂದ್ರೆ ಪಂಚಬಿಚ್ಕ ಅಂತ ಹೇಳಿದ್ರು 100%. ಖಂಡಿತ ಈ ಸ್ಟ್ರಾಂಗ್ ಕಾನ್ಸೆಪ್ಟ್. ನಾನು ಮಂಗಳವಾರ ದಿವಸ ನಮ್ಮ ಹೊಸ್ಮನೆಗೆ ಹೋಗಿರೋದು, ನಾನು ಇವಾಗಿರೋದು ಹೊಸ್ಮನೆ ಮಂಗಳವಾರ ದಿವಸ ಹೋಗಿರೋದು. ನಾನು ಎಲ್ಲ ಕಾರು ಮಂಗಳವಾರ ತಗೊಂಡಿರೋದು. ಈ ಮಂಗಳವಾರ ತಗೊಂಡಿರೋದು ತುಂಬ ರಾಜ್ಯವಾಗಿದೆ. ನಾರ್ತ್ ಇಂಡಿಯನ್ಸ್ ಮಂಗಳವಾರ ಮದುವೆ ಆಗ್ತಾರೆ. ನಿಮ್ಗೆ ಯಾರಿಗೂ ಗೊತ್ತಿಲ್ಲ, ಮಾಗಡಿ ಮಂಜು ಶನಿವಾರ ಮದುವೆ ಆಗಿದ್ದಾರೆ. ಶನಿವಾರ ಅವ್ರು ಮದುವೆ ಮಾಡ್ಕೊಳಕ್ಕೆ ಕಷ್ಟ ಆಗಿತ್ತು ಅಂತ ನಾನು ಅವ್ರ ಜಾತಕ ಪ್ರೆಡಿಕ್ಷನ್ ಮಾಡಿದಾಗ ನಾನು ಹೇಳ್ತಿದ್ದೆ. ಮದುವೆ ಆದ್ಮೇಲೆ ಇವತ್ತು MLA ಆಗಿದ್ದಾರೆ, ತುಂಬಾ ಜನಕ್ಕೆ ಹೆಲ್ಪ್ ಮಾಡ್ತಾ ಇದ್ದಾರೆ. ಆದ್ರೆ ವಾರಕ್ಕೂ ನಮ್ಮ ಮದುವೆಗೂ ಸಂಬಂಧ ಇಲ್ಲ. ಇಲ್ಲಿ ಏನಾಗುತ್ತೆ ಅಂದ್ರೆ ಹಿಂದೆ ರೂಢಿ ಮಾಡ್ಬಿಟ್ಟಾರೆ. ಸೋಮವಾರ ನಾವು ಪುರೋಹಿತನವನ್ನ ಮಾಡಿದಾಗ ಇಷ್ಟು ಟೊಮೊಟೊ, ಕಿತ್ಲೆಹಣ್ಣು, ಹಣ್ಣು, ಹಂಪ್ಲ, ಮೊಸರು, ಮಜ್ಜಿಗೆ ಕೊಡ್ತಾರೆ. ಮತ್ತೆ ಮಂಗಳವಾರ ಮಾಡಿ ತಿನ್ನೋರು ಯಾರ ಮನೆಯಲ್ಲಿ? ಮಂಗಳವಾರ ಬೇಡ, ಬುಧವಾರ ಸೂಪರು, ಶುಕ್ರವಾರ ಸಹ ಮದುವೆ ಮಾಡೋದು, ಮತ್ತೆ ಗ್ಯಾಪು, ಮತ್ತೆ ಶನಿವಾರ ಮದುವೆ ಮಾಡಂಗಿಲ್ಲ, ಶನಿವಾರ ಗ್ಯಾಪು ದಿವಸ ಅವಾಗ ಏನಾದ್ರು ಇವಾಗ ನಿಮ್ಗೆ ದುಡ್ಡು ಕೊಡ್ತಿರ್ನಲ್ಲ ಮೇಡಮ್ ಅವರೇ, ಧಾನ್ಯಗಳು ಕೊಟ್ಬಿಡೋರು. ಅದ್ರ ಜೊತೆಗೆ ಎಲ್ಲೋ ತಾಂಬೂಲ ಕಾಸು ಕಮ್ಮಿ ಇರೋದು. ಹಾಗಾಗಿ ಈ ಥರದೊಂದು ಲೀವ್ ಇದ್ದಾವೆ. ನಾರ್ತ್ ಇಂಡಿಯಾ ಮಂಗಳವಾರ ತೆಂಡೂಲ್ಕರ್ ಹುಟ್ಟಿದ್ರೆ ಏನಾಗಿದ್ದಾರೆ, ನಾನು ತೆಂಡೂಲ್ಕರ್ ಹುಟ್ಟಿದ್ದೀನಿ ಏನಾಗಿದ್ದೀನಿ, ಹುಟ್ಟಕ್ಕೊಂದು ಕಾಲ ಅಂತಲ್ಲ. ಸುಬ್ರಹ್ಮಣ್ಯಗೆ ಅಷ್ಟು ಶ್ರೇಷ್ಠ ಮಾಡ್ತಾರೆ. ಅಲ್ಲಿ ಏನಾಗುತ್ತೆ ಅಂದ್ರೆ ಹಿಂದೆ ಒಂದು ಸಿದ್ಧಾಂತವಾಗಿ ನಡೆಸಿದ್ದಾರೆ ಮೇಡಮ್. ಇವತ್ತು ದೇವ್ರ ಪೂಜೆ, ನಾಳೆ ಮದುವೆ, ಇವತ್ತು ಮಂಗಳವಾರ ದೇವಸ್ಥಾನಕ್ಕೆ ಬಂದ್ಬಿಡ್ಬೇಕು. ಆ ಥರದ ಒಂದು ವೈಬ್ರೇಷನ್ ಒಂದು ಪ್ಯಾಕೇಜಲ್ಲಿ ಇತ್ತು. ಅದು 100% ಬಹಳ ವಿಶೇಷ ಅರ್ಥ ಮಾಡ್ಕೊಳ್ಳಿ. ನಾನು ನೋಡಿ ಈ ಪ್ರಪಂಚ ಇಷ್ಟೊಂದು ಕೆಲಸ ಇಲ್ದಲ್ಲಿ ಒದ್ದಾಡ್ತಾರೆ. ನಾನೇನಾದ್ರು 5 ಮಿನಿಟ್ ಆದ್ರೆ ಗೌರ್ಮೆಂಟ್ 2 ಶಿಫ್ಟ್ ಮಾಡ್ಬಿಡ್ತೀನಿ, ಪೊಲೀಸ್ನವ್ರಿಗೆ 2 ಶಿಫ್ಟ್ ಮಾಡೋದು. ಅಂದ್ರೆ ಇಷ್ಟು ಅವರ್ ಡ್ಯೂಟಿ ಆದ್ರೆ ಇನ್ನೊಬ್ರು ಒಂದು ಡ್ಯೂಟಿ ಮಾಡಿ, ಯಾಕೆ ಒಬ್ಬರ ಕೈಲಿ 24 hours ಅವ್ರಿಗೆ ಯಾಕೆ ಡ್ಯೂಟಿ ಕೊಡಬೇಕು? ನೀವು ಪ್ರೈಮ್ ಮಿನಿಸ್ಟರ್ ಆಗ್ತಾರ ಗುರುಜಿ, ಯಾಕಂದ್ರೆ ನೀವು ಆಗ್ಲೇನು ಅಂದ್ರೆ ಹಿಂದಿನ ಸಂಚಿಕೆಯಲ್ಲೂ ಒಂದ್ಸತಿ ಹೇಳಿದ್ ನೆನಪಿದೆ, ನಾನು ರಾಜಕೀಯಕ್ಕೂ ಬರ್ಬೋದು, ಮಿನಿಸ್ಟರ್ ಆಗ್ಬೋದು ಅಂತ. ಆದ್ರೆ ಪ್ರೈಮ್ ಮಿನಿಸ್ಟರ್ ಆಗ್ತೀರಾ? ನನಗೆ ರಾಜಕೀಯಕ್ಕಿಂತಲೂ ಕೂಡ ಐಡಿಯಾ ಕೊಡೋದ್ರಲ್ಲಿ ಎಕ್ಸ್ಪೋರ್ಟ್ ಆಗ್ತಾ ಇದ್ದೀನಿ 100%. ನಂಗೆ ಬುಧ ದೇಶ ಬಂದ ನನ್ನ ಐಡಿಯಾ ಕೇಳ್ಬೋದು. ಹಿಂದೆ ಮೇಕರ್ ಆಗ್ತಾ ಇದ್ದೀರಾ? ಹೌದು, ಯಾಕೆ ಹಿಂದೆ ರಾಜರುಗಳು ರಾಜರಾಗಿದ್ರು ಕೂಡ ಚಾಣಕ್ಯ ನೀತಿ ಅಂತ ಇಟ್ಕೊಂಡಿದ್ರು. ಜೊತೆಯಲ್ಲಿ ಐಡಿಯಾ ಇರೋರ್ನ ಇಟ್ಕೊಂಡು ಅವರು ರಾಜರಾಗ್ತಾರೆ. ರಾಜರು ಬೇರೆ, ರಾಜರಿಗೆ ಐಡಿಯಾ ಕೊಡೋದು. ಈ ಥರ ನನ್ನ ಐಡಿಯಾಗಳು ಈ ಥರ ಎಲ್ಲ ಮಾಡ್ತೀನಿ 100%. ನೀವು ಬ್ಯಾಂಕಲ್ಲಿ ಯಾಕೆ 9-10 ಗಂಟೆ ಎತ್ತೀರಿ, ಬೆಳಗ್ಗೆ 8 ಗಂಟೆಗೆ ಎತ್ತಿಗಿರಿ, ಯಾರು ಬೇಡ ಅಂದರು. ಸ್ಕೂಲ್ನ 2 ಶಿಫ್ಟ್ ಮಾಡಿಸಿ, ಯಾಕೆ ಮಕ್ಕಳು ಒಂದೇ ಥರ ಯಾಕೆ ಓದಬೇಕು? ಟ್ರಾಫಿಕ್ನ ಡಿವೈಡ್ ಮಾಡಿ 100% 2 ಶಿಫ್ಟ್. ಪ್ರೈವೇಟಲ್ಲಿ ಮಾಡಲ್ಲ, IT-BT ಕಂಪ್ನಿಲೆಲ್ಲ ಮಾಡ್ತಾರೆ. ಯಾಕೆ? ಅದಕ್ಕಿಂತ ಗೌರ್ಮೆಂಟ್ ಇಂಪಾರ್ಟೆಂಟ್. ಗೌರ್ಮೆಂಟ್ 2 ಶಿಫ್ಟ್ ಮಾಡಿ, ಯಾಕೆ ತಲೆ ಕೆಡಿಸ್ಕೊತಾ ಇದ್ದಾರೆ? 100% ಕೆಲಸ ಇಲ್ದಲೇ ಇದ್ದಾರೆ. ಯಾಕೆ ತುಂಬ ಜನ ಕೆಲಸ ಇಲ್ಲ ಅಂತ ನೀವು ಎಲ್ಲರೂ ತೊಂದರೆ ಬೀಳ್ತಾವ್ರ ಅಂತ ಹೇಳ್ತಾರೆ. 55 ವರ್ಷ ರಿಟೈರ್ಮೆಂಟ್ ಕೊಡಿ, 60 ವರ್ಷ ಯಾರಿಗೆ ಬೇಕು? ಓಕೆ ಗುರುಜಿ, ಸರಿಯಾಗಿ ಹೇಳಿದ್ರಿ ಗುರುಜಿ. ಆದರೆ ನನಗೊಂದು ಡೌಟ್ ಇದೆ ಗುರುಜಿ. ಈಗ ದಿಢೀರ್ ಅಂತ ಮನೆಯಲ್ಲಿ ತಿಗಣೆಗಳು ಜಾಸ್ತಿ ಆದರೆ ಕೆಲವ್ರು ಹೇಳ್ತಾರೆ ದುಡ್ಡು ಹೆಚ್ಚಾಗತ್ತೆ ಅಂತ ಹೇಳಿ. ಇದ್ರ ಬಗ್ಗೆ ನೀವೇನು ಹೇಳ್ತೀರಾ ಗುರುಜಿ? ಖಂಡಿತ ತಿಗಣೆ ತುಂಬ ಪವರ್ಫುಲ್. ನನ್ನ ಹಳೆ ಆಫೀಸಲ್ಲಿ ತಿಗಣೆಗಳು ಹೆವಿ ಇತ್ತು, ಕುತ್ಕೊಂಡ್ರೆ ಕಡಿಯೋ ಥರ ಇತ್ತು. ತುಂಬ ದುಡ್ಡು ಬರೋದು 100%. ಒಂದು ಅದ್ಭುತವಾಗಿ ತಿಗಣೆ ಬಂದು ಖಂಡಿತ ಕೂಡ ತುಂಬ ಮನೇಲಿ ದುಡ್ಡು ಹೆಚ್ಚಾಗತ್ತೆ. ತಿಗಣೆ ಬಂದ್ರೆ ಒಳ್ಳೇದಲ್ಲ ಅಂತ ಔಷಧಿ ಓಡಿಸ್ತಾರೆ, ಎಲ್ಲ ಮರದ ಐಟಮ್ಗಳನ್ನ ಮನೆಯಿಂದ ಹೊರಗಿಡ್ತಾರೆ. ಬರುತ್ತೆ, ಆದ್ರೆ ಅದು ಬರೋದು ಶುಭ ಸೂಚನೆಗೆ ಬರುತ್ತೆ, ಶುಭ ಸೂಚನೆಗೆ ಬಂದಿರುತ್ತೆ. ಹಂಗೆ ಬಿಡ್ಬೇಕಾ ಅಥವಾ ಅದನ್ನ ತೆಗ್ದು ಅದನ್ನ ಕ್ಲೀನ್ ಮಾಡೋರು ಬರ್ತಾ ಇರುತ್ತೆ 100%. ಅದು ನಿಮ್ ಪರ್ಸನಲ್ ಕ್ಲೀನ್ ಮಾಡಲೇಬೇಕಾಗತ್ತೆ 100%. ಬಹಳ ವಿಶೇಷ. ಒಬ್ಬರು ತಲೆಯಲ್ಲಿ ಏನ್ ಬಂದ್ಬಿಡುತ್ತೆ, ಒಬ್ಬರು ಕಂಕ್ಳದಲ್ಲಿ ಬರುತ್ತೆ. ನಾನು ಅಬ್ಸರ್ವ್ ಮಾಡಿದ್ದೀನಿ. ಇವಾಗೆಲ್ಲ ಏನ್ ಕಮ್ಮಿ, ನಾವೆಲ್ಲ ಹುಡುಗನಲ್ಲಿ ಬಾತ್ರೂಮ್ಗೆ ಎರವಳ ಬಿದ್ಬಿಡವು. ಇವೆಲ್ಲ ನಾನು ಈ ನಡುವೆ ನಾವು ನೋಡಿಲ್ಲ, ನಾವು ಹಳ್ಳಿಲೆಲ್ಲ ನೋಡು 100%. ನನಗೆ ಗೊತ್ತಿರೋದ್ರಿಂದ ನಾನು ಹೇಳ್ತಾ ಇದ್ದೀನಿ. ಹಾಗಾಗಿ ಹುಳ ಅನ್ನೋದಕ್ಕೆ ಇದೆಲ್ಲನೂ ಸೇರಿಸಿ ಹೇಳ್ತಾ ಇದ್ದೀನಿ. ನಮ್ಮ ಮಗಳು ಹೇಳ್ತಾಳೆ, ಜಿರ್ಲೆಗಳೆಲ್ಲ ಬಂದ್ರೆ ಅಪ್ಪ ಅದು ಚೈನಾದೆಲ್ಲ ಜಿರ್ಬೆನೆ ತಿಂತಾರೆ, ಇಲ್ಲಿ ಯಾಕಪ್ಪ ಇದೆಲ್ಲ ಎಸಿತಾರೆ ಅವು ಅಂತ ಹೇಳ್ತಾ ಇದ್ಲು. ಅಂದ್ರೆ ಎಲ್ಲ ಯೂಟ್ಯೂಬ್ ನೋಡಿ ಅವರೊಂದು ಬುದ್ಧಿ ಹೇಳ್ತಾರೆ 100%. ನಾನೇನು ಮಾಡೋಕ್ಕಾಗಲ್ಲ. ಹಾಗಾಗಿ ತಿಗಣೆ ಒಳ್ಳೆ ಸೂಚನೆ, ಆದ್ರೆ ಕ್ಲೀನ್ ಮಾಡೋದು ನಮ್ಮ ಧರ್ಮ. ಅದು ದುಡ್ಡು ಬರುತ್ತೆ ಅಂತ ಹೇಳ್ಬಿಟ್ಟು ನೀವು ದುಡ್ಡನ್ನ ಹೆಂಗೋ ರೀತಿಯಲ್ಲಿ ಸಂಪಾದನೆ ಮಾಡಿ ನಿಮ್ಗೆ ತಗೊಂಡು ಒಳಕ್ಕೆ ಹಾಕ್ತಾರೆ. ಇವಾಗ ಹಂಗಾಯ್ತು ಕಾರಣ, ನೀವು ಸಂಪಾದನೆ ಮಾಡಿ ತಗೊಂಡು ಒಳಕ್ಕೆ ಹಾಕ್ತಾರೆ. ಅದನ್ನ ಕ್ಲೀನ್ ಮಾಡಿದ್ರೆ ಬೆಟರ್ ಅಂದ್ರೆ ಶುಭ ಸೂಚನೆ ಹೇಳುತ್ತೆ 100%. ಒಳ್ಳೇದು. ವೀಕ್ಷಕರೇ, ಗುರೂಜಿ ಹೇಳಿದ್ ಕೇಳಿಸ್ಕೊಂಡ್ರಲ್ಲ, ತಿಗಣೆ ಬಂದ್ರೆ ಯಾರು ಹೆದರ್ಕೊಳ್ಳೋದು ಬೇಕಾಗಿಲ್ಲ, ಅದೊಂದು ಶುಭ ಸೂಚನೆ ಅಂತ ಹೇಳಿದ್ದಾರೆ. ಗುರೂಜಿ ಇಷ್ಟೊತ್ತು ಒಳ್ಳೆ ಮಾಹಿತಿಯನ್ನ ಕೊಟ್ರಿ. ಈಗ ಬಣ್ಣಗಳ ಬಗ್ಗೆ ಮಾತಾಡೋದಾದ್ರೆ, ಇವತ್ತು 7ನೇ ತಾರೀಕು ಜನವರಿ 2025 ಮಂಗಳವಾರ. ಇವತ್ತು ಯಾವ ಬಣ್ಣವನ್ನ ಧರಿಸಿದ್ರೆ ಶುಭಕರವಾಗಿರುತ್ತೆ? ತುಂಬಾ ಒಳ್ಳೆ ಬಣ್ಣ ನಂಬರ್ 1 ವೈಟ್ ಈಸ್ ಸಕ್ಸಸ್ ಪವರ್ಫುಲ್ ನಂಬರ್. ಆದರೆ ಈ ವರ್ಷ ವೈಟಿಗೆ ಟೈಮ್ ಚೆನ್ನಾಗಿಲ್ಲ. ವೈಟ್ ತುಂಬ ಚೆನ್ನಾಗಿರುತ್ತೆ, ಬ್ಲೂ ತುಂಬ ಚೆನ್ನಾಗಾಗುತ್ತೆ. ಇದಕ್ಕೆ ವೈಟು ಬ್ಲೂ ಬಿಟ್ಟರೆ ಇನ್ನೊಂದು ನಂಬರ್ 1 ಬಣ್ಣ ಇನ್ನೊಂದಿಲ್ಲ. ಇದಾದ್ಮೇಲೆ ಇದಕ್ಕೆ ಸಂಬಂಧಪಟ್ಟಿದ್ದು ಎಷ್ಟಾರು ಕಮ್ಮಿ ಜಾಸ್ತಿ ಯೂಸ್ ಮಾಡೋದು. ಆಗ್ಟೇ ಬಡ್ದಂಥ ಬಣ್ಣ ಬ್ಲ್ಯಾಕ್ ಆ್ಯಂಡ್ ರೆಡ್. ಬ್ಲ್ಯಾಕ್ ಹಾಕಂಗಿಲ್ಲ, ರೆಡ್ ಹಾಕಂಗಿಲ್ಲ, ಮತ್ತು ಯೆಲ್ಲೋ ಕಲರ್ ಹಾಕಂಗಿಲ್ಲ, ಮತ್ತು ಗ್ರೀನ್ ಹಾಕಂಗಿಲ್ಲ. ಯಾಕಂದರೆ ಕೇತುಗ್ರಹದ ಸಂಕೇತಕ್ಕೆ ಗುರು ಶತ್ರು ಆಗ್ತಾನೆ, ಮತ್ತು ಶನಿ ಗ್ರಹ ಶತ್ರು ಆಗ್ತಾನೆ, ಕುಜಗ್ರಹ ಶತ್ರು ಆಗ್ತಾನೆ. ಹಾಗಾಗಿ ಈ ಬಣ್ಣನೇ ಗ್ರಹ ಆಗುತ್ತೆ. ಆ ಬಣ್ಣದ ಕಲರ್ನ ಯೂಸ್ ಮಾಡಿದ್ರೆ ಬೆಟರ್. ಶುಕ್ರಗ್ರಹ ಚಂದ್ರಗ್ರಹನ ಬಣ್ಣ ಯೂಸ್ ಮಾಡಿದ್ರೆ
ದಿ ಬೆಸ್ಟ್. ಸೂರ್ಯಗ್ರಹನ ಯೂಸ್ ಮಾಡ್ಬೋದಾಯ್ತು ಆರೆಂಜ್, ಆದರೆ ಶನಿ ಸಂಬಂಧ ಬಂದಿರೋದ್ರಿಂದ ಸೂರ್ಯನ ಬಳಸಂಗಿಲ್ಲ 100%. ದಿ ಬೆಸ್ಟ್ ವೈಟ್ ಆ್ಯಂಡ್ ಬ್ಲೂ. ಗುರೂಜಿ, ಈಗ ನಮ್ಮ ಕಾಲರ್ಸ್ಗಳನ್ನ ಮಾತಾಡಿಸುವಂತಹ ಸಮಯ. ಬಹಳಷ್ಟು ಜನ ಕರೆ ಮಾಡ್ತಾ ಇದ್ದಾರೆ, ತಮ್ಮ ಸಮಸ್ಯೆಗಳನ್ನ ನಿಮ್ಮ ಹತ್ರ ಹೇಳ್ಕೊಂಡು ಅದಕ್ಕೆ ಪರಿಹಾರವನ್ನ ಕಂಡುಕೊಳ್ಬೇಕು ಅಂತ. ನಮ್ಮ ಮೊದಲನೇ ಕಾಲರ್ನ ಮಾತಾಡ್ಸೋಣ. ಹಲೋ. ಹಲೋ ಮೇಡಮ್. ನಮಸ್ತೆ ಮೇಡಮ್, ನಿಮ್ಮ ಹೆಸರು? ನನ್ನ ಹೆಸರು ಜ್ಯೋತಿ ಅಂದ್ಬಿಟ್ಟು. ಜ್ಯೋತಿ ಅವರೇ, ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ? ನಾವು ಬೆಂಗಳೂರಿಂದ ಕರೆ ಮಾಡ್ತಾ ಇದ್ದೀವಿ. ಜ್ಯೋತಿ ಅವರೇ, ನಮ್ಮ ಜೊತೆ ಆರ್ಯವರ್ಧನ್ ಗುರೂಜಿ ಅವರಿದ್ದಾರೆ, ಮಾತನಾಡಿ. ಹಾ ಜ್ಯೋತಿ ಅವರೇ ನಮಸ್ಕಾರ. ಗುರುಜಿಗಳೇ ನಮಸ್ಕಾರ. ನಮಸ್ತೆ ಗುರುಜಿ. ನಮಸ್ತೆ. ನಾನು ನನ್ನ ಮಗನ ಬಗ್ಗೆ ಸ್ವಲ್ಪ ಕೇಳಬೇಕಿತ್ತು, ಅವನ ಎಜುಕೇಶನ್ ಬಗ್ಗೆ, ಮುಂದಿನ ಲೈಫ್ ಬಗ್ಗೆ. ಓಕೆ, ಇವಾಗ ಎಷ್ಟು ವರ್ಷ? ಅವನ ಹೆಸರೇನು? ಅವನ ಹೆಸರು ಎಸ್ ಮನೀಶ್ ಅಂದ್ಬಿಟ್ಟು. ಓಕೆ, ಅವ್ನ ಡೇಟ್ ಆಫ್ ಬರ್ತ್ ಹೇಳಿ. ಡೇಟ್ ಆಫ್ ಬರ್ತ್ ಡಿಸೆಂಬರ್ 1ನೇ ತಾರೀಕು 2015. 2015? ಹೌದು, ಮಂಗಳವಾರ ಈವ್ನಿಂಗು 6:45ಗೆ. ಅಂದ್ರೆ 6:45 ಸಂಜೆ. ನಿಮಗ 1/12/2015 ಅಲ್ವಾ? ಹೌದು ಗುರುಜಿ. 6:45 PM. ಆ ಕಟಕ ರಾಶಿ ಆಶ್ಲೇಷ ನಕ್ಷತ್ರ ಅಲ್ವಾ? ಹೌದು, ಆಶ್ಲೇಷ ನಕ್ಷತ್ರ ಕಟಕ ರಾಶಿ. ಏನೇನು ಕೇಳಬೇಕು ಅಂತ ಇದ್ರ ಮೇಡಮ್ ಅವರೇ? ಅವನು ಫ್ಯೂಚರ್ ಎಜುಕೇಶನ್ ಬಗ್ಗೆ ಕೇಳೋಣ, ಮತ್ತೆ ಅವ್ನ ಲೈಫಲ್ಲಿ ಲೈಫ್ ಹೇಗೆ ಲೀಡ್ ಮಾಡ್ತಾನೆ ಅನ್ನೋದ್ರ ಬಗ್ಗೆ ಕೇಳೋಣ ಅಂತ. ಮೇನ್ ಎಜುಕೇಶನ್, ಅವ್ನ ಲೈಫ್ ಹೇಗಿರುತ್ತೆ, ಏನಾದ್ರು ಮುಂದೆ ಕಂಟಕಗಳೇನಾದ್ರು ಇದೆಯಾ ಅನ್ನೋದ್ರ ಬಗ್ಗೆ ಕೇಳೋಣ ಅಂತ. ನೋಡಿ ಮೇಡಮ್ ಅವರೇ, ಅವನ ಜಾತಕದಲ್ಲಿ ಕೇತು ಗ್ರಹ ತುಂಬಾ ಬಲವಾಗಿದ್ದಾನೆ. ಕೇತು ಇವಾಗ ದಶೆ ನಡೀತಾ ಇದೆ. ನನ್ನ ಒಂದು ಪ್ರಕಾರ 2029 ಕೇತು ದಶೆ ನಡೀತಿದೆ. ತುಂಬಾ ರಾಜಯೋಗದ ದಶೆ ಅಂತ ಹೇಳುತ್ತೆ. ಇದು ತುಂಬಾ ರಾಜಯೋಗದ ಫಲವನ್ನ ಕೊಡ್ತಾನೆ. ಯಾಕಂದ್ರೆ ವೃಷಭ ಲಗ್ನದವರು ಜಾಸ್ತಿ ಓದಲ್ಲ. ಇವ್ನು ಚೆನ್ನಾಗಿ ಓದಿದ್ರು ಒಳ್ಳೇದು. ಏನು ಓದ್ತಾವನ? ತುಂಬಾ ಚೆನ್ನಾಗಿ ಓದ್ತಾ ಇದ್ದಾನೆ ಗುರುಜಿಗಳೇ. ಹೌದೌದು, ವೃಷಭ ಲಗ್ನದವ್ರು ಜಾಸ್ತಿ ಓದಲ್ಲ. ಆದ್ರೆ ಇವಾಗ ಚೆನ್ನಾಗಿ ಓದ್ತಿರೋದು ಯಾಕೆ ಕಾರಣ ಅಂದ್ರೆ, ಇವಾಗ ನಡೀತಿರೋದು ಕೇತು ದಶೆ. 2029 ಕೇತು ದಶೆ ನಡೀತಿದೆ. ಕೇತು ತುಂಬಾ ಯೋಗಕಾರಕ. 11ನೇ ಮಲ್ಲಿದ್ದಾನೆ, ಮೋಕ್ಷ ಕೊಡೋಂಥ ಜಾಗದಲ್ಲಿದ್ದಾನೆ 100%. ಅದು ವಿಪರೀತ ರಾಜಯೋಗ. 4ನೇ ಮನೇಲಿ ಗುರುಗ್ರಹ ಇದ್ದಾನೆ, ವಿಪರೀತ ರಾಜಯೋಗ. 4ನೇ ಮನೇಲಿ ಗುರು ಇದ್ರೆ. ನೀವು ಏನು ಓದಿದ್ರಿ ಮೇಡಮ್ ಅವರೇ? ನಂದು ಡಿಪ್ಲೊಮಾ ಇನ್ ಮೆಕ್ಯಾನಿಕಲ್ ಆಗಿದೆ. ಹೌದು, 4ನೇ ಮನೇಲಿ ಗುರು ಇದ್ರೆ ತಾಯಿ ಚೆನ್ನಾಗಿ ಸಂತೋಷವಾಗಿರ್ಬೇಕು, ಚೆನ್ನಾಗಿ ಓದ್ಬೇಕು ಅಂತ ಹೇಳುತ್ತೆ. ಬ್ಯೂಟಿಫುಲ್ ಜಾತಕ ಹೇಳುತ್ತೆ. 5ನೇ ಮೇಲೆ ಕುಜ ಮತ್ತೆ ರಾಹು ಗ್ರಹ ಇದ್ದಾನೆ. ಕುಜನು ರಾಹುನು ಇದ್ದಾನೆ. ಕುಜ ರಾಹು ಇರೋದ್ರಿಂದ ನೀವು ಏನಾದ್ರು ಮೆಡಿಕಲ್ ಸಂಬಂಧಪಟ್ಟಿದ್ದನ್ನ ಓದಿಸ್ಬೋದು 100%. ಮೆಡಿಕಲ್ ಸಂಬಂಧಪಟ್ಟಿದ್ದು, ಸಿವಿಲ್ ಸಂಬಂಧಪಟ್ಟಿದ್ದು ತುಂಬಾ ಲೈಫಲ್ಲಿ ಸಕ್ಕತ್ತಿದೆ. ಗುರು ತುಂಬಾ ಚೆನ್ನಾಗಿದೆ. ಲೆಕ್ಚರ್ ಕೂಡ ಆಗ್ಬೋದು ಗುರು ಚೆನ್ನಾಗಿರೋದ್ರಿಂದ. ಚಂದ್ರ ತುಂಬಾ ಚೆನ್ನಾಗಿದೆ. ಇವ್ರ ಜಾಗದಲ್ಲಿ 7ನೇ ಮನೇಲಿ ಸೂರ್ಯ, ಬುಧ, ಕುಜ ಗ್ರಹ ಇದ್ದಾರೆ. ಹಿಂಗೆಲ್ಲ ಇದ್ದಾಗ 100% ಮ್ಯಾರೇಜ್ ಲೈಫ್ ಡಿಸ್ಟರ್ಬ್ ಮಾಡುತ್ತೆ ಅಂತ ಹೇಳುತ್ತೆ. ಮ್ಯಾರೇಜ್ ಲೈಫ್ ಒಂದನ್ನ ಕಾಪಾಡ್ಕೋಬೇಕು. 2029 ಟೈಮ್ ಕೆಡುತ್ತೆ. 29ವರೆಗೂ ತುಂಬಾ ಚೆನ್ನಾಗಿದೆ. 29 ಮೇಲೆ ಎಜುಕೇಶನ್ ನೀವು ಸ್ವಲ್ಪ ಹುಷಾರಾಗಿ ನೋಡ್ಕೋಬೇಕು. ಅಲ್ಲಿಂದ ಆಚೆಗೆ ಎಜುಕೇಶನ್ ವೀಕ್ ಆಗುತ್ತೆ. ಶುಕ್ರ ದಶೆಯಲ್ಲಿ ಎಜುಕೇಶನ್ ಅನ್ನ ವೀಕ್ ಮಾಡುತ್ತೆ. ಅದೊಂದು ಆ ಟೈಮಲ್ಲಿ ಆವಾಗ ಎಜುಕೇಶನ್ ವೀಕಿಗೆ ನಿಮ್ಮ ಮನೆಯಲ್ಲಿ ಅದ್ಭುತವಾಗಿ ಬುಧಗ್ರಹದ ಕಲ್ಲನ್ನ ಇಡಿ. ಅವನು ಓದೋ ರೂಮಲ್ಲಿ ಬುಧಗ್ರಹದ ಕಲ್ಲು ಇಡಿ. ಅವಾಗ ಎಜುಕೇಶನ್ ಇಂಪ್ರೂವ್ ಆಗುತ್ತೆ. ಬುಧಗ್ರಹದ ಕಲ್ಲನ್ನ ಯೂಸ್ ಮಾಡಿ ತುಂಬ ಎಜುಕೇಷನ್ನ ಇಂಪ್ರೂವ್ ಮಾಡಿಕೊಡುತ್ತೆ. ದಯವಿಟ್ಟು ಅದನ್ನು ಇಡಿ. ಯಾಕಂದರೆ ನಿಮಗೆ ಗೊತ್ತಿಲ್ಲ, ನನಗೆ ಒಬ್ಬರು ಕಮಿಷನರು, ಭಾಳ ದೊಡ್ಡ RTO ಕಮಿಷನರ್ ಇರೋರು, ದೊಡ್ಡ ಸ್ಕೂಲು, ತುಂಬ ದೊಡ್ಡ ಸ್ಕೂಲ್ ಓದ್ತಾ ಇದ್ರು. ನನ್ನ ಕ್ಲೈಂಟ್ಸು ಅವ್ರು ಬಂದಾಗ ಎಲ್ಲ ಹೇಳಿದ್ದೆ, ಸ್ಕೂಲು ಚೆನ್ನಾಗಿ ಹೋದ್ರು. ಶುಕ್ರ ದಿವಸ ಹುಡುಗ ಎಜುಕೇಷನ್ ವೀಕ್ ಆಗ್ಬಿಟ್ರು ಪಾಪ. ಮೊನ್ನೆಲ್ಲ ಬಂದಾಗಲೂ ನಾನು ಅದನ್ನೇ ಹೇಳಿದೆ. ಶುಕ್ರ ದಿವಸ ಯಾವಾಗಲೂ ಎಜುಕೇಷನ್ ಹಾಳು ಮಾಡುತ್ತೆ. ಕೇತು ತುಂಬ ವಿದ್ಯಾಕಾರಕ, ಜ್ಞಾನಕಾರಕ, ಅದಕ್ಕೆ ತುಂಬ ಕೊಡ್ತಾವ್ರೆ. ಶುಕ್ರ ಅದನ್ನೆಲ್ಲ ಕೊಡಲ್ಲ. ಲಗ್ನಾಧಿಪತಿ 6ನೇ ಮಲ್ಲಿದ್ದಾನೆ. ಅದರಿಂದ ಶುಕ್ರ ದಶೆಯಲ್ಲಿ ಎಜುಕೇಶನ್ ವೀಕ್ ಆಗುತ್ತೆ 2029 ಮೇಲೆ. ಹಾಗಾಗಿ ಬುಧಗ್ರಹದ ಕಲ್ಲು ನಡಿ, ವಿದ್ಯೆ ತನ್ನಂತಾನೆ ಬರುತ್ತೆ. ಒಳ್ಳೇದಾಗ್ಲಿ ಮೇಡಮ್ ಅವರೇ. ಅವ್ರ ಲಕ್ಕಿ ಡೇಟು 1, 3, 4, 5 ಫಾಲೋ ಮಾಡಿ. ಒಳ್ಳೇದಾಗ್ಲಿ. ಜ್ಯೋತಿ ಅವರೇ, ಗುರೂಜಿ ಅವರು ಕೊಟ್ಟಿರುವಂತಹ ಎಲ್ಲ ಸಲಹೆಯನ್ನ ಪಾಲನೆ ಮಾಡಿ ನಿಮ್ಮ ಮಗನ್ಗೆ ಒಳ್ಳೇದಾಗತ್ತೆ. ಕರೆ ಮಾಡಿದ್ದಕ್ಕಾಗಿ ಧನ್ಯವಾದಗಳು ಗುರೂಜಿ. ನಮ್ಮ ಮತ್ತೊಬ್ಬ ಕಾಲರ್ ರೆಡಿ ಇದ್ದಾರೆ, ಅವ್ರನ್ನ ಮಾತಾಡ್ಸೋಣ. ಹಲೋ. ಹಲೋ, ನಮಸ್ಕಾರ ಮೇಡಮ್. ನಮಸ್ತೆ ಸರ್, ನಿಮ್ಮ ಹೆಸರು? ನಮ್ಮ ಹೆಸರು ಬಸವರಾಜ್ ಅಂತ ಹೇಳ್ಬಿಟ್ಟು ಹಿರಿಯರಿಂದ ಮೇಡಮ್. ಬಸವರಾಜ್ ಅವರೇ, ನಮ್ಮ ಜೊತೆ ಆರ್ಯವರ್ಧನ್ ಗುರೂಜಿ ಅವರಿದ್ದಾರೆ, ಮಾತನಾಡಿ. ನಮಸ್ಕಾರ ಸ್ವಾಮೀಜಿ. ನಮಸ್ಕಾರ ಸರ್, ಹೇಗಿದ್ರೆ ಬಸವರಾಜ್ ಅವರೇ? ಸರ್ ಚೆನ್ನಾಗಿದೆ ಸರ್. ತಾವು ನಮ್ಮ ಮಗನ ಬಗ್ಗೆ ಕೇಳಬೇಕಾಯ್ತಾ ಸ್ವಾಮೀಜಿ? ಕೊಡಿ ಡೇಟ್ ಆಫ್ ಬರ್ತ್ ಕೊಡಿ. 14/8/2003 ರಾತ್ರಿ 9:40 ದರ್ಶನ್ ಬಿ. ದರ್ಶನ್ ಬಿ, ಸಖತ್ ನೇಮ್. ಏನಂತ ಕೇಳ್ಬೇಕು ಅಂತ ಇದ್ರಾ ಸರ್? ಅವ್ರದ್ದು ವಿದ್ಯೆ, ಉದ್ಯೋಗ ಮತ್ತೆ ಅವ್ರ ಆರೋಗ್ಯದ ಬಗ್ಗೆ ಕೇಳ್ಬೇಕಾ ಸ್ವಾಮೀಜಿ? ಒಳ್ಳೆ ಡೇಟ್ 14, ಬಹಳ ಪವರ್ಫುಲ್ ಅಂತ ಡೇಟು. ಏನ್ ಓದಿಸ್ಬೇಕು ಅಂತ ಆಸೆ ಇದೆ? ಅವರು ಫೈನಲ್ ಇಯರ್ BCA ಓದ್ತಾರೆ ಸ್ವಾಮಿ. ಈ ವರ್ಷ ಫೈನಲ್ ಇಯರ್. ಅದಾದ್ಮೇಲೆ ಏನ್ ಓದಿಸ್ಬೇಕು ಅಂತ ಇದ್ರಾ? MCA ಮಾಡ್ಬೇಕಂತಿದೆ ಸ್ವಾಮೀಜಿ. ಓಕೆ, ನೋಡಿ ಸರ್, ನಿಮ್ಮ ಮಗನಿಗೆ 4ನೇ ಮನೇಲಿ ಶನಿ ಇದ್ದಾನೆ. ಅದು ವಿಪರೀತ ರಾಜಯೋಗವನ್ನ ಕೊಡ್ತಾನೆ, ಬಹಳ ವೈಬ್ರೇಷನ್. ಅದೆಲ್ಲಕ್ಕಿಂತ ಮಿಗಿಲಾಗಿ ಸೂರ್ಯ ಮತ್ತೆ ಬುಧ ಗ್ರಹ ಇದ್ದಾನೆ.
ನಿಮ್ಮ ಮಗನಿಗೆ 2029 ಆದ್ಮೇಲೆ ತುಂಬಾ ಒಳ್ಳೆ ವಿದ್ಯೆ ಬರುತ್ತೆ. 2029 ನೀವು ಏನ್ ಬೇಕಾದ್ರೂ ಓದಿಸ್ಬೋದು. ದಿಢೀರ್ನ ಐ ಎಸ್ ಎಕ್ಸಾಮ್ ಬರ್ಸಿದ್ರು ಪಾಸ್ ಆಗ್ಬಿಡ್ತಾರೆ. ಆ ಟೈಮಲ್ಲಿ ಬುಧ ದೇಶದಲ್ಲಿ IAS ಎಕ್ಸಾಮ್ ಬರೆದ್ರು ಪಾಸ್ ಆಗ್ಬೋದು. ಅವಾಗ ಬರೀ ಕೆಲಸ ಸೇರೋದಕ್ಕಿಂತ ಇವಾಗಲೂ 4ನೇ ಮನೇಲಿ ಶನಿ ವಿದ್ಯೆ ಕೊಡ್ತಾನೆ. ಅದ್ಭುತವಾದ ಜಾತಕ. ಶುಕ್ರನ ಜೊತೆಗೆ ಸೂರ್ಯ ಗ್ರಹ ಇದ್ದಾನೆ. ವಿಪರೀತ ರಾಜಯೋಗದ ಫಲವನ್ನ ಕೊಟ್ಟು 100% ಚೆನ್ನಾಗಿ ಓದಿ ಅವ್ನ ಲೈಫಲ್ಲಿ ಸೆಟ್ಲ್ ಆಗ್ತಾನೆ ಸರ್. ತುಂಬಾ 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 ಸೆಟ್ಲ್ ಆಗ್ತಾನೆ ಅವ್ನ ಲೈಫಲ್ಲಿ. ಏನಾದ್ರು ಪಿತ್ರಾಯಿತ ಆಸ್ತಿ ಇತ್ತಾ ಸರ್ ನಿಮ್ಮ ಲೈಫಲ್ಲಿ? ಪಿತಾಯಿತ ಆಸ್ತಿ ಇದೆ ಸ್ವಾಮೀಜಿ. ಇದೆ ಪಿತ್ರಾಯಿತ ಆಸ್ತಿ ಇದೆ. ತಾತ ಇಲ್ವಾ? ಇಲ್ಲ, ತಾತ ಇಲ್ಲ ಸರ್, ತಾತ ಇಲ್ಲ. ಅದನ್ನೇ 9ನೇ ಮನೇಲಿ ಸ್ವಂತ ಮನೆ ಮಾಡಿದ್ರು. ಜಮೀನೆಲ್ಲ ಯಾವ್ದು ಇಲ್ಲ, ಸ್ವಂತ ಮನೆ ಇತ್ತು. ಒಟ್ಟಿನ ಪಿತ್ರಾಯಿತ ಆಸ್ತಿ ಇರ್ಬೇಕು ಅಂತ ಹೇಳ್ತಾರೆ. ಚಂದ್ರ ಮತ್ತೆ ಕುಜಗ್ರಹ ಇರೋದ್ರಿಂದ ಗಜಕೇಶ್ ಹೋಗೋ ಜಾಗ 9ನೇ ಮನೇಲಿ ಕೇತಿರೋದ್ರಿಂದ ತಾತನ ಕಳ್ಕೋಬೇಕು ಅನ್ಸುತ್ತೆ. 9ನೇ ಮನೆ ಅಧಿಪತಿ 12ನೇ ಮನೇಲಿ ಇದ್ದಾಗ ತಾತ ಹೋಗ್ಬೇಕು ಅಂತ ಹೇಳುತ್ತೆ. ತಾತನ ಆಶೀರ್ವಾದ ಇದೆ ಅಂತ ಹೇಳುತ್ತೆ. ಏನ್ ಹೇಳಿ? ತಾತನ ಆಶೀರ್ವಾದ. ಜಾತಕ ತುಂಬಾ ಚೆನ್ನಾಗಿದೆ ಸರ್. 2029 ಮೇಲೆ ಇನ್ನೂ ರಾಜಯೋಗ ಸರ್. ಚೆನ್ನಾಗಿ ಓದೋಂಥ ಜಾತಕ ಸರ್. ಸಿಕ್ಕಾಪಟ್ಟೆ ಓದ್ಬೋದು ಸರ್. ಅಂತ ಒಳ್ಳೆ ಜಾತಕ. ಇವಾಗ ಏನು ಓದೋದು? 2029 ಮೇಲೆ ಇನ್ನೂ ಬ್ರೈನ್ ಓಪನ್ ಆಗ್ಬಿಡುತ್ತೆ. ಅಂದ್ರೆ ಇವಾಗ ಹೆಂಗೂ ಟ್ರಾಫಿಕಲ್ಲಿ ಇದ್ರೆ ಈಗ ಚಿಕ್ಕಪೇಟೆಯಲ್ಲಿ ಒಂಚೂರು ಒಂದು ಮೆಜೆಸ್ಟಿಕ್ ಆಯ್ದ ತಕ್ಷಣ ನೀವು ಮಲ್ಲೇಶ್ವರಂ ದಾಟಿ ಯಶವಂತಪುರ ದಾಟಿಸಿ ನೀವು ಇನ್ನೊಂಚೂರು ಆ ಫ್ಲೈಓವರ್ ಎತ್ಬಿಟ್ರೆ ನೀವು ಶೃಂಗೇರಿ ಶಾರದಾ ಪೀಠನೇ ಹೋಗ್ಬಿಡುತ್ತೆ ಸರ್. ಒಳ್ಳೇದಾಗುತ್ತೆ. ಮತ್ತೆ ಇನ್ನೊಂದು ನಮ್ಮ ಮಗಳ ಬಗ್ಗೆ ಕೇಳ್ಬೋದು ಸ್ವಾಮೀಜಿ. ಸರಿ, ಫೋನ್ ಮಾಡಿ. ನೆಕ್ಸ್ಟ್ ಟೈಮ್ ಫೋನ್ ಮಾಡಿ, ನಾಳೆಗೆ ಹೇಳ್ತೀನಿ. ಆಯ್ತು. ಗುರುಜಿ, ಇಷ್ಟೊತ್ತು ನಮ್ಮೆಲ್ಲ ಕಾಲರ್ಸ್ಗಳಿಗೆ ಅವರ ಸಮಸ್ಯೆಗಳಿಗೆ ಪರಿಹಾರವನ್ನು ತಿಳಿಸಿದ್ದೀರಾ. ಈಗ ದಿನದ ಸಲಹೆಯನ್ನು ಹೇಳುವಂಥ ಸಮಯ. ನಮ್ಮೆಲ್ಲ ವೀಕ್ಷಕರು ಕಾಯ್ತಾ ಇರ್ತಾರೆ. ಇವತ್ತಿನ ದಿನದ ಸಲಹೆ ಏನನ್ನ ಕೊಡ್ತಾ ಇದ್ದೀರಾ? ಖಂಡಿತಲ್ಲೂ ನೋಡಿ, ದುಡ್ಡು ಬಂದಮೇಲೆ ಮನೆ ವೈಟ್ ಕಲರ್ ಬಣ್ಣ ಹೊಡಿತಾರೆ. ವೈಟ್ ಕಲರ್ ಸೋಫಾ ಇರುತ್ತೆ, ವೈಟ್ ಕಲರ್ ಊಟ ಟೇಬಲ್ ಇರುತ್ತೆ, ವೈಟ್ ಕಲರ್ ಮಂಚ ಇರುತ್ತೆ, ವೈಟ್ ಕಲರ್ ಬೆಡ್ಶೀಟ್ ಇರುತ್ತೆ, ವೈಟ್ ಕಲರ್ ಹಾಸಿಗೆ ಇರುತ್ತೆ. ಎಲ್ಲ ವೈಟ್ ಅನ್ನ ಯೂಸ್ ಮಾಡ್ತಾರೆ. ಈ ವೈಟ್ ಕಲರ್ ಬಣ್ಣ ಈ ವರ್ಷ ತುಂಬಾ ವೆರಿ ಡೇಂಜರ್ ಬಣ್ಣ. ವೈಟ್ ಇಸ್ ವೆರಿ ಡೇಂಜರ್. ಸಾಕಷ್ಟು ಜನಕ್ಕೆ ನಾನು ಹೇಳ್ತಾ ಇದ್ದೀನಿ, ವೈಟ್ ಇಸ್ ಡೇಂಜರ್. ವೈಟ್ ಕಲರ್ ತುಂಬಾ ದೊಡ್ಡ ಅನಾಹುತ ತಂದ್ಕೊಡುತ್ತೆ. ಅಲ್ಲೇ ಇವತ್ತು ನಾನು ನೋಡಿರೋ ಪ್ರಕಾರ ಇನ್ನಷ್ಟು ನಾನು ತುಂಬಾ ಜನ ರಾಜಕಾರಣಿಗಳು ನಾನು ನಿವೃತ್ತಿ ಕೊಡ್ತೀನಿ ಅನ್ನೋದ್ರು ತುಂಬಾ ಜನ ಇದೆ. ನಂಗೆ ಬೇಡಪ್ಪ ಇದು ಯಾಕಂದ್ರೆ ಹಿಂದೆ ಬರೀ ಒಂದು ಕಾಂಗ್ರೆಸ್ ಪಕ್ಷ ಮಾತ್ರ ಸ್ಟ್ರಾಂಗ್ ಆಗಿತ್ತು. ಇದ್ರ ಜೊತೆ BJP ಬಂತು. 2 ಪಕ್ಷದ ಜೊತೆ ಬೇಯಕ್ಕಾಗಲ್ಲ. ಲೈಫಲ್ಲಿ ಸಟ್ ನಾವು ಬಿಟ್ಬಿಟ್ಟು ನೆಮ್ಮದಿಯಾಗಿ ಹೋಗ್ಬಿಡೋಣ ಅನ್ನೋರು ತುಂಬಾ ಜನ ಇದ್ದಾರೆ. ಹಾಗಾಗಿ ವೈಟ್ ಕಲರ್ನ ಅತಿ ಹೆಚ್ಚು ಮನೇಲಿ ಯೂಸ್ ಮಾಡಿದ್ರೆ ಕಾಯಿಲೆಗಳು ಬರುತ್ತೆ. BP, ಶುಗರ್ ಇವೆಲ್ಲ ಬೇಗ ಬಂದ್ಬಿಡುತ್ತೆ. 100%. ವೈಟು ಬೇಗ ಹೆಲ್ತ್ನ ಹಾಳು ಮಾಡುತ್ತೆ. 100% ಕೈ ಮುದ್ದು ಕೇಳ್ಕೊತಿದ್ದೀನಿ. ವೈಟ್ ಕಲರ್ನ ತಪ್ಪನ್ನ ದಯವಿಟ್ಟು ಜಾಸ್ತಿ ಬಳಸಬೇಡಿ. ಇದು ತುಂಬಾ ವೆರಿ ಡೇಂಜರ್ ಅನ್ನುತ್ತೆ. ಇದನ್ನ ಮನೆಗೆ ಮನೆಯಲ್ಲಿ ಅತಿ ಹೆಚ್ಚು ವೈಟ್ ಇರಬಾರ್ದು. ಮನೆ ಅಂದಮೇಲೆ ಎಲ್ಲ ಕಲರ್ ಮಿಕ್ಸ್ ಇರಬೇಕು. ಅಂದ್ರೆ ನವಗ್ರಹಗಳು ತುಂಬಿರ್ಬೇಕು. ಬರೀ ಚಂದ್ರಗ್ರಹನ ಒಬ್ಬನ್ನೇ ಆರಾಧನೆ ಮಾಡಬಾರ್ದು. ಈ ಮನೆಯಲ್ಲಿ ನಿಮ್ಗೆ ಅಷ್ಟ ಐಶ್ವರ್ಯನೂ ಕೊಡುತ್ತೆ. ನೀವು ಬಂದ್ಮೇಲೆ ವೈಟ್ ಕಲರ್ನ ಅತಿ ಹೆಚ್ಚು ಯೂಸ್ ಮಾಡಿದ್ದೀರ. ನಾನು ನೋಡಿರೋ ಪ್ರಕಾರ ಸಾಕಷ್ಟು ರಾಜಕಾರಣಿಗಳು ವೈಟ್ ಕಲರ್ನ ಈಚೆಚ್ಚಿಗೆ ಯೂಸ್ ಮಾಡ್ರಿ. ಹಿಂದೆ ಇರ್ನಲ್ಲ, ಹಿಂದೆ ನಾರ್ಮಲ್ ಆಗಿ ಎಂಥ ರಾಜಕಾರಣಿ ಆದರೂ ಹಂಚಿನ ಮನೆ, ರೆಡ್ ಆಕ್ಸೈಡ್ ಕಲ್ಲು ಎಲ್ಲ ಇತ್ತು. ಇವಾಗೆಲ್ಲ ವೈಟ್ ಕಲರ್ ಕಲ್ಲು ಎಲ್ಲ ತಗೊಬಂದ್ರು. 100%. ಹಿಂದೆ ಹಂಗೆ ಇರ್ನಲ್ಲ. ಎಂಥ ರಾಜಕಾರಣಿನೂ ಕೂಡ ಹಂಚಿನ ಮನೇಲಿ ಇತ್ತು. ಅದೊಂಥರ ಇತ್ತು, ಆರೋಗ್ಯವಾಗಿ ನೆಮ್ಮದಿಯಾಗಿ ಎಲ್ಲ ಮುಗಿಸಿದ್ರು. 100%. ಇವಾಗ ಹಂಗಲ್ಲ. ದುಡ್ಡು ಬಂದ್ಮೇಲೆ ಅದ್ಭುತವಾದ ಏರಿಯಾದಲ್ಲಿ ಸೈಟ್ ತಗೊಂಡು ಮನೆ ಕಟ್ಟಿ ಒಂದಲ್ಲ ಒಂದು ಸಮಸ್ಯೆನ ಅನುಭವಿಸಿದ್ದಾರೆ. ತುಂಬಾ ನಾನು ಎಲ್ಲಾರನ್ನೂ ನೋಡಿದ್ದೀನಿ. 100%. ಇವ್ರಿಗೆ ತುಂಬಾ ದೊಡ್ಡ ಪರಿಹಾರವನ್ನ ಕೊಡ್ತಾ ಇದ್ದೀನಿ. ಈ ವರ್ಷ ಯಾವತ್ತೂ ಅಷ್ಟನ್ನೇ ನಿಮ್ಮ ಮನೆಯಲ್ಲಿ ಹಾಲಲ್ಲಿ ಆದಷ್ಟು ನಿಮ್ಮ ಫೇವರೆಟ್ ಎಲ್ಲರಿಗೂ ಆಗುವಂಥ ಬಣ್ಣ ಪಿಂಕ್ ಎಲ್ಲರಿಗೂ ಆಗುತ್ತೆ. ನಿಮ್ಮ ಮನೇಲಿ ಪಿಂಕ್ ಕಲರ್ ಬಣ್ಣವನ್ನು ಯೂಸ್ ಮಾಡಿ. ಮನೇಲಿ ಎಲ್ಲಾ ಥರದ್ದು ರಾಜಯೋಗ ಬರುತ್ತೆ. 100%. ಒಬ್ಬೊಬ್ರು ಹೊಡೆದಿರಲ್ಲ, ಮದುವೆನೇ ಆಗಿರಕ್ಲ, ಅವನೇನೋ ಮದುವೆ ಆಗಲ್ಲ ಅಂತ ಹೇಳ್ತಾನೆ. ಒಬ್ರು ಪಿಂಕ್ ಇರೋರ್ ಮನೆಗೆ ಹೋಗಿ ಸೇರ್ಕೆ ಬಿಡ್ತಾನೆ. ಒಬ್ಬ ಹುಡುಗ ಓದಕ್ಕೆ ಬಂದು ಕೆಲಸ ಸಿಕ್ಕಿ ಅಲ್ಲಿ ಓದ್ತಾ ಇರ್ತಾನೆ ನೋಡಿ, ಅಲ್ಲಿ ಅವ್ನಿಗೆ ಮದುವೆ ಫಿಕ್ಸ್ ಆಗುತ್ತೆ. ಒಂದು ಹುಡುಗಿ ಅಲ್ಲಿ ಬಂದು ಓದ್ತಾಳೆ, ಶಿಗಾಪುರ ಮಗಳು ದೊಡ್ಡಪುರ ಮಗಳು ಬಂದು ಇವ್ರ ಮೇಲೆ ಓದ್ತಾ ಇರ್ತಾಳೆ. ಅವಳ ಲೈಫಲ್ಲಿ ಚೆನ್ನಾಗಿ ಆಗಿ ಹೋಗ್ತಾರೆ. ಎಷ್ಟೋ ಜನಕ್ಕೆ ಮಕ್ಕಳೇ ಇರಲ್ಲ. ಎಷ್ಟೋ ಮನೆಯಲ್ಲಿ ಪಿಂಕ್ ಇರೋ ಮನೆ ಯಾರೋ ಬಣ್ಣ ಹೊಡಿತಾರೆ, ಆ ಮನೆಗೆ ಹೋದ್ಮೇಲೆ ಅವ್ರಿಗೆ ಮಕ್ಕಳೇ ಆಗ್ಬಿಡ್ತವೆ. 100%. ಈ ಥರ ಪಿಂಕು ಅಕಸ್ಮಾತ್ ಸಿಗೋದು ಬೇರೆ. ಇವಾಗ ಪಿಂಕೇ ರಾಜಯೋಗ ಅಂತ ಗೊತ್ತು. ನಮ್ಮ ಮನೇಲಿ ಎಲ್ಲ ಕಡೆ ಪಿಂಕ್ ನಾನು ಯೂಸ್ ಮಾಡ್ತೀನಿ. 100%. ಪಿಂಕ್ ಬಣ್ಣವನ್ನು ಅತಿ ಹೆಚ್ಚು, ಅದೊಂದು ಲವಿನ್ ಬಣ್ಣ. ಅದು ಪಿಂಕ್ ಅನ್ನೋದು ತುಂಬ ಫೇವ್ರೇಟ್ ಬಣ್ಣ. ನಿಮ್ಮ ಮನೇಲಿ ಪಿಂಕ್ ಬಣ್ಣವನ್ನು ಎಲ್ಲ ಕಡೆ ಯೂಸ್ ಮಾಡಿ. ಫಸ್ಟಿಗೆ ಮೇನಾಗಿ ಹಾಲಲ್ಲಿ ಯೂಸ್ ಮಾಡಿ ನೋಡಿ, ನಿಮ್ಮ ಮನೇಲಿ ತುಂಬ ರಾಜಯೋಗ ಬರ್ತೀವಿ. ಹೊಡೆದಿದ್ರೆ ನೆಕ್ಸ್ಟ್ ಹೊಡಿತಾ ಪಿಂಕ್ನ ಅತಿ ಹೆಚ್ಚು ಮನೆ ಬಣ್ಣವನ್ನು ಯೂಸ್ ಮಾಡಿ, ಸಿಕ್ಕಾಪಟ್ಟೆ ರಾಜಯೋಗ ಬರುತ್ತೆ. ವೀಕ್ಷಕರಿ, ಗುರೂಜಿ ಹೇಳಿರೋ ಹಾಗೆ ನಾವು ಬಿಳಿ ಬಣ್ಣದ ಬದಲಾಗಿ ಪಿಂಕ್ ಬಣ್ಣವನ್ನ ನಮ್ಮ ಮನೆಯ ಮಧ್ಯದ ಹಾಲಲ್ಲಿ ಬಳಸೋದ್ರಿಂದ ಒಳ್ಳೇದಾಗತ್ತೆ ಅನ್ನುವಂತಹ ಸಲಹೆಯನ್ನ ಕೊಟ್ಟಿದ್ದಾರೆ. ಇದನ್ನ ಎಲ್ಲರೂ ಪಾಲನೆಯನ್ನ ಮಾಡಿ. ಗುರೂಜಿ, ಇಷ್ಟೊತ್ತು 7ನೇ ತಾರೀಕಿನ ಬಗ್ಗೆ, 7ನೇ ತಾರೀಕಿಗೆ ಯಾವುದೆಲ್ಲ ಅದೃಷ್ಟ ಸಂಖ್ಯೆ, ಯಾವುದೆಲ್ಲ ಅದೃಷ್ಟ ಬಣ್ಣ, ಈ ಎಲ್ಲ ಮಾಹಿತಿಯನ್ನ ಕೊಟ್ಟಿದ್ದೀರಾ. ಈ ಎಲ್ಲ ಮಾಹಿತಿಗಾಗಿ ಧನ್ಯವಾದಗಳು ಗುರೂಜಿ. ಇಷ್ಟ ತನಕ ನೋಡಿದವ್ರಿಗೆ ನನ್ನ ಬ್ರಹ್ಮ ನನ್ನ ಭದ್ರ ಕಡೆ ಸಕಲ ಸಂಪತ್ತು ಐಶ್ವರ್ಯ ಕೊಟ್ಟು ನೋಡಿದವ್ರ ಮನೆ ಉದ್ಧಾರ ಮಾಡಲಿ ಅಂತ ಕೈ ಮುಗಿತೀನಿ. ನಿಮಗೂ ಒಳ್ಳೇದಾಗಲಿ, ನಮಗೂ ಒಳ್ಳೇದಾಗಲಿ.
ಇದಾಗಿತ್ತು ನಮ್ಮ ಇವತ್ತಿನ ಜಿ ಪಿಕ್ಚರ್ ಸಂಖ್ಯಾಶಾಸ್ತ್ರ ಕಾರ್ಯಕ್ರಮ. ಮುಂದಿನ ಸಂಚಿಕೆಯಲ್ಲಿ ಮತ್ತೆ ಭೇಟಿಯಾಗೋಣ. ಆರ್ಯವರ್ಧನ್ ಗುರೂಜಿಯವರೊಂದಿಗೆ ಸಂಖ್ಯಾಶಾಸ್ತ್ರದ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನ ಪಡೆದುಕೊಳ್ಳೋಣ, ನೆಮ್ಮದಿಯ ಜೀವನವನ್ನ ನಮ್ಮದಾಗಿಸ್ಕೊಳ್ಳೋಣ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮವನ್ನ ಮುಗಿಸ್ತಾ ಇದ್ದೀನಿ. ಸರ್ವೇ ಜನೋ ಸುಖಿನೋ ಭವಂತು. ಧನ್ಯವಾದಗಳು.